ಅಂದಿನಿಂದ ಇಂದಿನವರೆಗೂ ನ್ಯಾಯ ನೀತಿಯನ್ನು ನಡೆಸಿಕೊಂಡ ನನಗೆ ವಿರೋಧಿಗಳೆಂಬ ಯಾವ ಕೊಂಡಿಯೂ ಇಲ್ಲ. ಧರ್ಮರಾಜ್ ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರು. ಮುಂದೊಂದು ದಿನ ಅದೇ ನಿನ್ನ ತಮ್ಮಂದರಿಂದ ಹಳಸಿದ ಅಂಬಲಿಯ ಮುಂದೆ ನಿನ್ನನ್ನು ಕೈವಟ್ಟು ಹಾಗೆ ನಾ ಮಾಡದಿದ್ದರೆ ನನ್ನ ಹೆಸರು MLA ಪೊಲೀಸ್ ಪಾಟೀಲ್ ವೀರನಗೌಡ. ಧರ್ಮರಾಜ್ ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನೀ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನಂತೆ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ನಿಮ್ಮ ಸಂಸಾರಕ್ಕೆ ಕದನ ಹಾಕಿ ನಾನು ಹೆಚ್ಚಿಕೊಂಡು ಆ ಭೂಮಿಯನ್ನು ವಶಪಡಿಸಿಕೊಂಡು ನಾನೇ ಈ ನಾಡಿಗೆ ಚಕ್ರೇಶ್ವರ ನಿಲ್ಸ್ಕೊಂಡಿದ್ದೇನೆ. ನನ್ನ ರಾಜಕೀಯ ನಿಸ್ವಾರ್ಥ ಇದ್ದೀನಿ. ಜನರು ಉಳಿದ್ರೆ ಬೆಂಕಿ ಅಂತಾರೆ, ಕುಜನ್ನು ರಾಕದ ಹಾರಿದ್ರೆ ಬೂದಿ ಅಂತಾರೆ. लेकिन इस दुनिया के अंदर फंसे खतरनाक खलनायक ಆದ್ರೆ ಈ ದುನಿಯಾದಲ್ಲಿ ನನಗೆ ಖತರ್ನಾಕ್ ಖಳನಾಯಕ ಅಂತಾರೆ. ಮಾಂತ್ರಿಕ ಲೇ ಮಾಂತ್ರಿಕ, ಅದೇನೆಂದು ಬೇಗ ಹೇಳಿಗವ್ರೆ. ಸಚಿವರ ಹೇಳಿಕೆಯಲ್ಲಿ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಯ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಳ್ಳಿಕ್ಕೆ ಒಪ್ಪಿದರು, ಯಾರ್ಯಾರು ಭೂಮಿ ಕೊಳ್ಳಿಕ್ಕೆ ಒಪ್ಪಲಿಲ್ಲ, ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟು ಹೊರತು ಭೂಮಿ ಕೊಡುವುದಿಲ್ಲವೆಂದು ಗದ್ದಲ ಮಾಡಿದ್ದಾರೆ. ಆ ಗದ್ದಲದಲ್ಲಿ ಸಂಗ್ರಹ ಮಾಡುವುದು ಸಾಧ್ಯವಾಗಲಿಲ್ಲ. ಆದ್ರೆ ನೀನೇನು ಕೆಲಸ ಮಾಡಿದ ಮುಟ್ಟಾಳ? ಈ ಗೌಡನ ಬಲಗೈ ಬಂಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಎಂಟಾಳು ಶಕ್ತಿಯ ಬಂಟನಾಗಿರ್ಬೇಕು. ಆ ಶಕ್ತಿಗಿಂತ ಶಕ್ತಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ ಚಾಲೋ ಮಾಡಿದ್ ನೋಡ್ರಿ ನೀವು. ಸೀತವ್ವ, ರಾಮವ್ವ, ಗಂಗವ್ವ ಇರೋನು ಇವನು ನನ್ನ ಹೆಣ್ಣು ಕುಡಿಯೋರು ಮಾಡಿ